Hello dear subscribers and students, welcome back to my YouTube channel. Dear students, this is the video. In this video we are going to have a look at the next chapter, that is assessment of the firm. ನೋಡಿ ಎಕ್ಸಾಮಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ಅಸೆಸ್ಮೆಂಟ್ ಆಫ್ ದ ಫರ್ಮ್ ಎಷ್ಟು ಇಂಪಾರ್ಟೆಂಟ್ ಅಂದರೆ 10 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇರ್ತದೆ, 15 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇರ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ ಇದಾಗಿದೆ. ಸೊ ಹೈಯೆಸ್ಟ್ ಮಾರ್ಕ್ಸ್ ಕ್ಯಾರಿಂಗ್ ಚಾಪ್ಟ್ರಲ್ಲಿ ಇದು ಕೂಡ ಒಂದಾಗಿದೆ. ಸೊ ಕಾಂಪಿಟೇಷನ್ ಅಸೆಸ್ಮೆಂಟ್ ಆಫ್ ದ ಫರ್ಮ್ ಅಂತ ಬಂದಾಗ ಏನು ಮಾಡ್ತೀರಾ ಅಂತೇಳಿ ನೋಡಿ, ಇಲ್ಲಿ ಎರಡು ಪ್ರಫಾರ್ಮ ಬರ್ತದೆ. ಇಲ್ಲಿ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಸೆಕ್ಷನ್ 184 ಬೇರೆ ಇದೆ, ಹಾಗೆ ಸೆಕ್ಷನ್ 185 ಬೇರೆ ಇದೆ. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಸೆಕ್ಷನ್ 185 ಇದೆ, ಸೆಕ್ಷನ್ 184 ಕೂಡ ಇದೆ. ಎರಡರಲ್ಲಿ ಯಾವುದು ಬೇಕಾದರೂ ಕೇಳ್ಬೋದು ನಿಮಗೆ. ಎಷ್ಟು ಮಾರ್ಕ್ಸಿಗೆ? 10 ಆರ್ 15 ಮಾರ್ಕ್ಸಿಗೆ. ಫಸ್ಟು 185 ನೋಡ್ತಾ ಹೋಗೋಣ. ನಿಮಗೆ ಪ್ರಾಬ್ಲಮಲ್ಲಿ ಹೇಳಿರ್ತಾರೆ, ಏನು ಹೇಳಿರ್ತಾರೆ ಅಂತಂದರೆ ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಅಂತ ಕೊಟ್ಟು ಬ್ರಾಕೆಟ್ನಲ್ಲಿ, ಇಲ್ಲಾಂದರೆ ಹಾಗೆ ಹೇಳಿರ್ತಾರೆ. ಏನು ಹೇಳಿರ್ತಾರೆ ಅಂತಂದರೆ ಸೆಕ್ಷನ್ 185 ಈಸ್ ಸ್ಯಾಟಿಸ್ಫೈಡ್ ಆರ್ ಫುಲ್ಫಿಲ್ಡ್ ಅಂತ ಕೇಳ್ತಾರೆ. 185 ಸೆಕ್ಷನ್ 185 ಫುಲ್ಫಿಲ್ಡ್ ಅಂತ ಹೇಳಿದ್ರೆ ಇದನ್ನೇ ಬರೀರಿ, ಈ ಪ್ರಫಾರ್ಮ ತಗೊಳ್ರಿ. ಓಕೆನಾ? ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವೇಳೆ ಫುಲ್ಫಿಲ್ 184 ಅಂತ ಹೇಳಿದರೆ ಆಗ ನೀವು ಈ ಪ್ರಫಾರ್ಮ ಹಾಕೊಳ್ಳಿ 184ದು. ಅಥವಾ ಹಿಂಗೆ ಹೇಳ್ತಾರೆ, ಹೆಂಗೆ ಹೇಳ್ತಾರೆ, ಸೆಕ್ಷನ್ 185 ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರೆ ಇದನ್ನೇ ಬರೀರಿ. ಸೆಕ್ಷನ್ 185 ನಾಟ್ ಸ್ಯಾಟಿಸ್ಫೈಡ್, 185 ನಾಟ್ ಸ್ಯಾಟಿಸ್ಫೈಡ್ ಅಂದರೆ 184 ಅಂತಲೇ ತಾನೆ, 184 ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ. ಓಕೆ, ಹಾಗಾದರೆ 185 ಬಂದಾಗ ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ ಪ್ರಾಬ್ಲಮಲ್ಲಿ ಹೇಳಿರ್ತಾರೆ. ಇಫ್ ದ ಸೆಕ್ಷನ್ 185 ಈಸ್ ಫುಲ್ಫಿಲ್ಡ್ ಅಂತ ಹೇಳಿರ್ತಾರೆ. 185 ಫುಲ್ಫಿಲ್ ಆಗಿತ್ತು ಅಂತಂದರೆ ಬರೀತಾ ಹೋಗ್ರಿ. ಏನು ನೋಡಿ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಏನು ಮಾಡಬೇಕು, ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರ್ಕೊಳ್ಳಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರ್ಕೊಳ್ಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಮಾಡಬೇಕು. ಆಮೇಲೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಟೋಟಲ್ ಮಾಡಿಕೊಂಡು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಬರೀಬೇಕು. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬರೀರಿ, ನಾನು ಬರೆದಿಲ್ಲ, ಅದು ನಾನು ಬರೀರಿ. ಬಾರ್ದು ಟೋಟಲ್ ಮಾಡಿಬಿಟ್ಟು ಡಿಡಕ್ಷನ್ಸ್ ATC ಟು ATU ಏನೈತೆ ಅದನ್ನು ಡಿಡಕ್ಷನ್ ಮಾಡಿಕೊಂಡು ಫೈನಲ್ಲು ಟೋಟಲ್ ಇನ್ಕಮ್ ಆಫ್ ಫರ್ಮ್ ಅಂತ ಬರೀತೀರಾ. ಓಕೆ, ಈಗ ಫಸ್ಟಿಗೆ ಬರೋಣ. ಫಸ್ಟಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಳ್ಬೇಕು ಅಂದರೆ ನೋಡಿ, ಫಸ್ಟು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಿಮ್ಮ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ಕೊಳ್ಳಿ. ಬರೆದು ಒಂದು ಅಮೌಂಟ್ ಹೆಂಗೆ ಕೊಟ್ಟಿರ್ತಾರೋ ಆ ಅಮೌಂಟನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ, ಆ್ಯಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟು, ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಅಂತ. ಓಕೆ, ಈಗ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್, ಹೌದಾ? ಪರ್ಟಿಕ್ಯುಲರ್ಸ್ ರೂಪೀಸನ್ನು ಹಾಕ್ತೀರಿ, ಇನ್ನರ್ ಕಾಲಮು ಮತ್ತು ಔಟರ್ ಕಾಲಮು. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರ್ಕೊಳ್ಳಿ. ನಿಮಗೆ ಏನು ಕ್ವಶನ್ ಪೇಪರ್ಲಿ ಏನು ಮಾಡ್ತಾರೆ ಅಂದರೆ ಈ ರೀತಿಯ ಕ್ವಶನ್ಸ್ ಕೊಡ್ತಾರಲ್ಲ, ಆ ಕ್ವಶನ್ ಒಳಗಡೆಗೆ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಈ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಿಮಗೇನು ಮಾಡಿರ್ತಾರೆ ಅಂದರೆ ಇದ್ರ ಮುಂದುವರೆದ ಭಾಗ ಇಲ್ಲಿದೆ ನೋಡಿ, ಮುಂದುವರೆದ ಭಾಗ ಇಲ್ಲಿದೆ. ಸೊ ಈಗ ಇದರಲ್ಲಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಟ್ ಪ್ರಾಫಿಟ್ 3 ಜನ ಪಾರ್ಟ್ನರ್ದು 1,95,000 ಕೊಟ್ಟಿದ್ದಾರೆ, ಹೌದಲ್ವಾ? ನೆಟ್ ಪ್ರಾಫಿಟ್ ಅಂದರೆ ಫಸ್ಟು ನೀವು ಈ ಅಮೌಂಟನ್ನು ಬರೀಬೇಕು. ಇಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಬರೀರಿ, ಔಟರ್ ಕಾಲಮಲ್ಲಿ ಬರೀಬೇಕು. ಇದು ಗೊತ್ತಾಯ್ತಲ್ಲ, ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ, ಆ ಅಮೌಂಟ್ ತಗೊಂಬಂದು ಇಲ್ಲಿ ಹಾಕ್ರಿ. ಒಂದು ವೇಳೆ ನೆಟ್ ಲಾಸ್ ಅಂತಲೂ ಆಗಿರ್ಬೋದು, ನೆಟ್ ಲಾಸ್ ಅಂತ ಕೊಟ್ಟರೆ ಆ ವ್ಯಾಲ್ಯೂನ ಮೈನಸ್ ಹಾಕ್ರಿ, ಮೈನಸ್ ಹಾಕ್ಕೊಂಡು ಬರೀರಿ. ಮುಗಿತ್ರ. ನೆಕ್ಸ್ಟ್ ಇದಾದ ತಕ್ಷಣ ಆ್ಯಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಅಥವಾ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಥವಾ ಎಕ್ಸ್ಪೆನ್ಸಸ್ ಡಿಸ್ಅಲೌಡ್ ಯಾವುದಾದ್ರೂ ಬರೀಬೋದು. ಈಗ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಅಂತ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧ ಪಡದೇ ಇರತಕ್ಕಂಥ ಎಕ್ಸ್ಪೆನ್ಸ್ ಅಂದರೆ ಡೆಬಿಟ್ ಸೈಡ್ ಇರ್ತದೆ. ಡೆಬಿಟ್ ಸೈಡು ಇರತಕ್ಕಂತಹ ಬಿಸ್ನೆಸ್ಸಿಗೆ ಸಂಬಂಧ ಪಡದೇ ಇರತಕ್ಕಂಥ ಎಕ್ಸ್ಪೆನ್ಸಸ್ನೆಲ್ಲ ಏನು ಮಾಡಬೇಕು ಅಂತಂದರೆ ಪ್ರಫಾರ್ಮ ಪ್ರಕಾರವಾಗಿ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಯಾವ್ಯಾವ ಐಟಮ್ ಹಾಕಬೇಕು ಅಂತ ಇಲ್ಲಿ ಹೇಳಿದ್ದೀನಿ ನಾನು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದರೆ ತಗೊಳ್ರಿ, ಲೆಫ್ಟ್ ಸೈಡು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದರೆ, ಅಥವಾ ಪೇಮೆಂಟ್ ಟು ಪಾರ್ಟ್ನರ್ಗೆ ಏನೇ ಪೇಮೆಂಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಟು ಪಾರ್ಟ್ನರ್ ಅಂತ ಇರ್ತದೆ, ಬೋನಸ್ ಟು ಪಾರ್ಟ್ನರ್ ಅಂತ ಇರ್ತದೆ, ಕಮಿಷನ್ ಟು ಪಾರ್ಟ್ನರ್ ಅಂತ ಇರ್ತದೆ. ನೋಡಿ, ಪಾರ್ಟ್ನರ್ಗೆ ಏನೇ ಅಮೌಂಟನ್ನು ಕೊಟ್ಟಿದ್ದನ್ನು ಲೆಫ್ಟ್ ಸೈಡ್ ಇದ್ದರೆ ಅದನ್ನು ತೊಗೊಳ್ಳಿ ನೀವು. ನಾನು ಪೇಮೆಂಟ್ ಟು ಪಾರ್ಟ್ನರ್ಸ್ ಅಂತ ಒಂದೇ ಇದರಲ್ಲಿ ಹೇಳಿದ್ದೀನಿ. ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೊಳ್ಬೇಕು, ಆ್ಯಂಡ್ ಎನಿಥಿಂಗ್ ಪೇ ಟು ಪಾರ್ಟ್ನರ್ಸ್ ಅದನ್ನು ತೊಗೊಳ್ಬೇಕು. ಡೊನೇಷನ್ ಏನಾದರೂ ಕೊಟ್ಟಿದ್ದರೆ ತೊಗೊಳ್ಬೇಕು, ಯಾಕಂದರೆ ಡೊನೇಷನ್ನು
ಬರಲ್ಲ, ಇದು ಬಿಸ್ನೆಸ್ ಇನ್ಕಮ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಲ್ಲ. ಡೊನೇಷನ್ ಅಂತ ಇದ್ರೂ ತೊಗೊಳ್ಬೇಕು, ಮತ್ತು ಇನ್ಕಮ್ ಟ್ಯಾಕ್ಸ್ ಬಂದ್ರೂ ಕೂಡ ತೊಗೊಳ್ಬೇಕು. ಮತ್ತು ಎನಿ ರಿಸರ್ವ್ಸ್ ಅಥವಾ ಪ್ರಾವಿಷನ್ಸ್, ಈಗ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳ್ತಾರೆ ನೋಡಿ, ಪಾಠ ಕೇಳಕ್ಕೆ ಯಾರ್ಯಾರೋ ಬರ್ತಾರೆ. ಓಕೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಅಂತ ಇರ್ತದೆ, ಅಥವಾ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಇರ್ತದೆ. ರಿಸರ್ವ್ಸು ಪ್ರಾವಿಷನ್ಸು ಏನೇ ಬಂದರೂ ಕೂಡ ಅದಷ್ಟನ್ನು ಕೂಡ ತಗೊಳ್ಬೇಕಿಲ್ಲಿ, ಮರಿಲಿಲ್ದಂಗೆ ನೆನ್ಪಿಟ್ಕೊಳ್ಳಿ. ಅಂದರೆ ಇವೆಲ್ಲ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐತಲ್ರಿ, ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಯಾವ್ಯಾವುದು ಬಿಸ್ನೆಸ್ಸಿಗೆ ರಿಲೇಟ್ ಆಗಲ್ವೋ ಆ ಎಲ್ಲ ಎಕ್ಸ್ಪೆನ್ಸನ್ನು ಅಲ್ಲಿ ತೊಗೋಬೇಕು. ಇಲ್ಲ ಒಂದಷ್ಟು ಕೊಟ್ಟಿದ್ದೀನಿ, ಮ್ಯಾಕ್ಸಿಮಮ್ ಇವನ್ನೇ ಕೊಡೋದು. ಇದನ್ನಷ್ಟನ್ನು ಕೂಡ ಇನ್ನರ್ ಕಾಲಮ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಯಾವುದಕ್ಕೆ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿದಾಗ ಒಂದು ಅಮೌಂಟ್ ಬರ್ತದೆ, ಆ ಅಮೌಂಟನ್ನು ಬರ್ಕೊಳ್ಳಿ. ಈ ಅಮೌಂಟಿಗೆ ಲೆಸ್ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಥವಾ ಲೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಲೆಸ್ ಮಾಡೋಕಂದ್ರೆ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರಲ್ಲ, ಕ್ರೆಡಿಟ್ ಸೈಡ್ ಕೊಟ್ಟಿರೋದನ್ನು ಲೆಸ್ ಮಾಡಬೇಕು. ಕ್ರೆಡಿಟ್ ಸೈಡ್ ಏನು, ಬಿಸ್ನೆಸ್ಸಿಗೆ ಸಂಬಂಧ ಪಡೆದಿರ್ತಕ್ಕಂಥ ಇನ್ಕಮ್ಗಳು. ಉದಾಹರಣೆ ನೋಡಿ, ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಹೌಸ್ ಪ್ರಾಪರ್ಟಿದಾಗಿರ್ಬೋದು, ಅದರ್ ಸೋರ್ಸಸ್ ಆಗಿರ್ಬೋದು, ಇದನ್ನೆಲ್ಲ ಇಲ್ಲಿ ನಾವು ಲೆಸ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಗೇನ್ ಅಂದರೆ ಉದಾಹರಣೆ ನಮಗೆ ಇಲ್ಲಿ ಕೇಳಿರ್ತಾರೆ, ಇಲ್ಲಿ ಕ್ರೆಡಿಟ್ ಸೈಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು. ಈಗ ನೋಡಿ ಇದರೊಳಗೆ ಏನು ಕೊಟ್ಟಿದ್ದಾರೆ, ವಿನ್ನಿಂಗ್ ಫ್ರಮ್ ಲಾಟ್ರಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡಿ. ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಕೊಡಲಿ, ಕ್ಲೋಸಿಂಗ್ ಸ್ಟಾಕ್ ಕೊಡಲಿ, ಪರ್ಚೇಸ್ ಕೊಡಲಿ, ಸೇಲ್ಸ್ ಕೊಡಲಿ, ಗ್ರಾಸ್ ಪ್ರಾಫಿಟ್ ಕೊಡಲಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಇಗ್ನೋರ್ ಮಾಡಿ. ಏನೇನು ಹೇಳಿ ಬೇಕಾದ್ರೆ ಸೈಡಿಗೆ ಬರ್ಕೊಳ್ಳಿ. ವಾಟ್ ಆರ್ ದ ಐಟಮ್ಸ್ ಟು ಬಿ ಇಗ್ನೋರ್ಡ್ ಅಂದರೆ ಪರ್ಚೇಸು, ಸೇಲ್ಸು, ಗ್ರಾಸ್ ಪ್ರಾಫಿಟ್ಟು, ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಇದನ್ನು ಬಿಟ್ಬಿಡಿ, ತಗೊಳ್ಬೇಕು ಬೇಡ ಬಿಟ್ಬಿಡಿ, ಅದಿದ್ದು ಇಲ್ಲ ಅಂತ ಅಂದ್ಕೊಳ್ಳಿ, ಸರಿನಾ. ಸೊ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೋಗುತ್ತೆ ಇದು. ಸೊ ಅಂದರೆ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆಯಿತು, ಅದನ್ನು ಇಲ್ಲಿ ಬರ್ಕೊಳ್ಬೇಕು. ಮತ್ತು ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಅಂತಂದ್ರೆ ಏನು, ಮಷಿನ್ ಅಂದರೆ ಕ್ಯಾಪಿಟಲ್ ಗೇನ್ ತಾನೆ. ಸೊ ಹಾಗಾಗಿ ಅದು ಕೂಡ ಇಲ್ಲಿ ಬರೋದಿಲ್ಲ. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಯಾವುದೇ ಆಗಲಿ ಕ್ಯಾಪಿಟಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ಸಿಗೆ ಸಂಬಂಧ ಪಡೆದಿರ್ತಕ್ಕಂಥ ಅದರ್ ಇನ್ಕಮ್ಸ್ ಏನಿದಾವೋ ಅವೆಲ್ಲವನ್ನು ಕೂಡ ಇಲ್ಲಿ ನಾವು ಲೆಸ್ ಮಾಡ್ಕೊಳ್ಬೇಕಾಗತ್ತೆ. ಫೈನ್. ಸೊ ಈಗ ನೆಟ್ ಪ್ರಾಫಿಟಲ್ಲಿ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ, ಒಂದು ಅಮೌಂಟ್ ಬಂತು, ಅದರಲ್ಲಿ ಇನ್ಕಮ್ಸ್ ನಾಟ್ ಅಂದರೆ ಕ್ರೆಡಿಟ್ ಸೈಡು ಇಷ್ಟು ಐಟಮ್ಸನ್ನು ನೀವು ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟೇ, ಮತ್ತು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬಿಸ್ನೆಸ್ಗೆ ಸಂಬಂಧಪಡದೇ ಇರತಕ್ಕಂಥ ಇನ್ಕಮ್ಗಳು ಬಂದರೆ ಅದನ್ನ ತೊಗೊಂಡು ಲೆಸ್ ಮಾಡ್ಕೊಳ್ಳಿ. ಫೈನಲ್ ಏನು ಬರ್ತದಲ್ಲ ಅದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ. ಅದಾಯ್ತಾ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದರೆ ಅದನ್ನು ಹಾಕ್ಕೊಳ್ಳಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ರೆಂಟ್ ರಿಸೀವ್ಡ್ ಫ್ರಮ್ ಲೆಟೌಡ್ ಪ್ರಾಪರ್ಟಿ ಅಂತ ಕೇಳಿರ್ತಾರೆ, ಆ ಅಮೌಂಟನ್ನು ಬರ್ಕೊಳ್ಬೇಕಿಲ್ಲಿ. ಅಂದರೆ ಸಬ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನೀವು. ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ತಗೋದು, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅದೆಲ್ಲ ತಗೊಳ್ಬೇಕಿದ್ದ, ಸರಿನಾ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದೇನಾಯ್ತು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿದ್ಮೇಲೆ ಇನ್ಕಮ್ ಫ್ರಮ್ ಬೇರೆ ಬೇರೆ ಮೂಲಗಳಿಂದ, ಇನ್ಕಮ್ ಫ್ರಮ್ HP ಆಗಿರ್ಬೋದು, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗಿರ್ಬೋದು, ಆಮೇಲೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಆ ಮೂರನ್ನು ತೊಗೊಳ್ರಿ, ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗ್ತದೆ ಅಲ್ವಾ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಇಲ್ಲಿ ಬರೋದಿಲ್ಲ, ಇದು ಗ್ರಾಸ್ ಟೋಟಲ್ ಇನ್ಕಮ್ ಆಯಿತು. ಗ್ರಾಸ್ ಟೋಟಲ್ ಇನ್ಕಮ್ ಒಂದು ಅಮೌಂಟ್ ಬಂತು. ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನಿಮಗೆ ಗೊತ್ತಿದೆ ಏನು ಹೇಳಿ, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U. 80Cಯಿಂದ 80U ತನಕ ಏನಿರ್ತದೋ ಅದು ಗೊತ್ತಲ್ಲ ನಿಮಗೆ. 80C ಆಗಿರ್ಬೋದು, 80G ಆಗಿರ್ಬೋದು, 80D, 80DD, 80TTA ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್. ಅವಷ್ಟು ಐಟಮ್ಸನ್ನು ಹಾಕಿ ಲೆಸ್ ಮಾಡಿ. ಕೊನೆಗೆ ಬರೋದು ಟೋಟಲ್ ಇನ್ಕಮ್ ಫ್ರಮ್ ಫರ್ಮ್ ಅಂತ ಆಗುತ್ತೆ. ಟೋಟಲ್ ಇನ್ಕಮ್ ಆಫ್ ಫರ್ಮ್ ಬಂತು ನಿಮಗೆ. ಇದು 185. ಇದು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಳ್ಳಿ. ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮುಂದುವರೆದ ಭಾಗ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದರ ಮುಂದುವರೆದ ಭಾಗ ಎಸ್ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲ ಹಾಕಿಬಿಡ್ರಿ, ಬರೆದಿಟ್ಕೊಳ್ರಿ, ಓಕೆನಾ. ಇದು 185 ಆಯಿತು. ನೆಕ್ಸ್ಟ್ ಬರೋಣ 185 ಆದಮೇಲೆ 184. ಭಾಳ ಡಿಫ್ರೆನ್ಸ್ ಇಲ್ಲ, ಸೇಮ್ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಏನಂತ ಹೇಳ್ತೀನಿ ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಸೇಮ್ ಬರೀರಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದನ್ನು ಕೂಡ ಬರ್ಕೊಳ್ಳಿ. ದ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಅಲ್ವಾ, ಅದನ್ನು ಕೂಡ ಬರ್ಕೊಳ್ಳಿ. ಅಲ್ಲಿರ್ತಕ್ಕಂಥ ಐಟಮ್ಸ್ ಎಲ್ಲವೂ ಇಲ್ಲಿ ಬರ್ತದೆ. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆಯಲ್ಲ, ಮೋರ್ ದೆನ್ 12% ಇದ್ದರೆ ಮಾತ್ರ ತೊಗೊಳ್ಳಿ. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಷ್ಟಿದೆ, 15% ಇದೆ ಅಂತ ತಿಳ್ಕೊಳ್ಳಿ. ಒಂದು ಅಮೌಂಟ್ ಏನೋ ಕೊಟ್ಟಿರ್ತಾರೆ, 15%. ಒಂದು ಅಮೌಂಟ್ ಯಾವುದೋ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ ಈಗ ಉದಾಹರಣೆ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಗೆ ಹೇಳಿರ್ತೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20,000 ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಅಟ್ 15% ಹೇಳಿರ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 15% 20,000 ಅಂತ ಇದೆ. ಈ 185ನಲ್ಲಿ ಏನು ಮಾಡ್ತೀರಾ ಅಂತಂದರೆ ನಾವು ಅದನ್ನ ಪರಿಗಣಿಸಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ತೊಗೊಳ್ತೀರಿಲ್ಲಿ. ಆದರೆ 185ನಲ್ಲಿ, ಆದರೆ 184ನಲ್ಲಿ ಏನು ಮಾಡ್ತೀರಂದರೆ
12%ಗಿಂತ ಜಾಸ್ತಿ ಇರೋದನ್ನು ಮಾತ್ರ. ಅಂದರೆ ಇಲ್ಲಿ ಎಷ್ಟಿದೆ 15% ಇದೆ ಅಲ್ವಾ. ಸೊ ಅವಾಗ ಏನು ಮಾಡ್ತೀರಾ 20,000 ಇಂಟು 12%ಗಿಂತ ಜಾಸ್ತಿ ಅಂದರೆ ಎಷ್ಟಿದೆ 3% ಇದೆ ತಾನೆ. 3/15 ಮಾಡಿ. ಒಂದು ವೇಳೆ 20% ಕೊಟ್ಟಿದ್ದರೆ ಸೊ ಈಗ 15% ಕೊಟ್ಟಿದ್ದಾರೆ ಹೌದಲ್ವಾ. 15ರಾಗ 12 ಮೈನಸ್ ಮಾಡಿದರೆ 3/15. ಒಂದು ವೇಳೆ 16% ಮಾಡಿದರೆ 16ರಲ್ಲಿ 12 ಮೈನಸ್ ಮಾಡಿದರೆ 4/16. ಒಂದು ವೇಳೆ 20% ಹೇಳಿದರೆ 20ರಾಗ 12 ಮೈನಸ್ ಮಾಡಿದರೆ 8/20. ಈ ಥರ ಮಾಡಿಕೊಂಡು ಏನು ಅಮೌಂಟ್ ಬರ್ತದೋ ಆ ಅಮೌಂಟನ್ನು ಹಾಕ್ಕೊಳ್ತೀರಾ. ಇನ್ನು ಉಳಿದಂತೆ ಎಲ್ಲದು ಕೂಡ ಕಾಮನ್. ಓಕೆನಾ. ಇನ್ನು ಉಳಿದಂತೆ ಎನಿಥಿಂಗ್ ಪೇ ಟು ದ ಪಾರ್ಟ್ನರ್ಸು, ಡೊನೇಷನ್ಸು, ಇನ್ಕಮ್ ಟ್ಯಾಕ್ಸು, ಎನಿ ರಿಸರ್ವ್ಸು ಆರ್ ಪ್ರಾವಿಷನ್ಸ್ ಅದನ್ನೂ ತೊಗೊಳ್ಳಿ. ಓಕೆ, ಇದಾಯ್ತಾ. ನೆಕ್ಸ್ಟ್ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಇನ್ಕಮ್ಗಳು ಬಿಸ್ನೆಸ್ಸಿಗೆ ಸಂಬಂಧ ಪಡೆದಿರ್ತಕ್ಕಂಥ ಆದರೆ ಕ್ಯಾಪಿಟಲ್ ಗೇನ್ಗೆ ಹೋಗೋವಂಥದ್ದು, ಹೌಸ್ ಪ್ರಾಪರ್ಟಿಗೆ ಹೋಗೋವಂಥದ್ದು, ಅದರ್ ಸೋರ್ಸ್ಗೆ ಹೋಗೋವಂಥದ್ದು ಏನಾದ್ರು ಕೊಟ್ಟಿದ್ದರೆ ಅದನ್ನು ಲೆಸ್ ಮಾಡಿ. ಅದಷ್ಟು ಟೋಟಲ್ ಮಾಡಿಕೊಂಡು ಲೆಸ್ ಮಾಡ್ಕೊಳ್ತೀರಾ ಅಲ್ವಾ. ಓಕೆ, ಅದಷ್ಟು ಟೋಟಲ್ ಮಾಡಿಕೊಂಡು ಲೆಸ್ ಮಾಡ್ಕೊಳ್ಳಿ. ಆದರೆ ಬಂದ ಅಮೌಂಟನ್ನು ನೀವು ಬುಕ್ ಪ್ರಾಫಿಟ್ ಅಂತ ಹೇಳಬೇಕು. 185ನಲ್ಲಿ ನೋಡಿ, 185ನಲ್ಲಿ ಏನು ಹೇಳ್ತೀರಾ ಲೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಮಾಡಿದ ತಕ್ಷಣ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತಲೇ ನೇರವಾಗಿ ಹೇಳಿಬಿಡ್ತೀರಾ. ಆದರೆ 184ಅಲ್ಲಿ ಏನಾಗುತ್ತೆ ಅಂದರೆ 184ಅಲ್ಲಿ ಬಂದಾಗ ಬುಕ್ ಪ್ರಾಫಿಟ್ ಅಂತ ಹೇಳ್ತೀರ ಅದಕ್ಕೆ. ಬುಕ್ ಪ್ರಾಫಿಟ್ ಅಂತ ಹೇಳಿ. ನೆಕ್ಸ್ಟು ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ, ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟಲ್ಲಿ ಏನು ಮಾಡಬೇಕು ಲೆಸ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸು, ಆಮೇಲೆ ರೀಸ್ಟ್ರಿಕ್ಟೆಡ್ ಅಮೌಂಟ್, ಇವೆರಡನ್ನು ಮೈನಸ್ ಮಾಡಬೇಕು. ನೋಡಿ, ಲೆಸ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅದರಲ್ಲಿ ಆ್ಯಕ್ಚುಯಲ್ ರೆಮ್ಯುನರೇಷನ್. ಇದರಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ಯಾಲ್ರಿ, ಬೋನಸ್, ಕಮಿಷನ್ 3 ಇದ್ದರೆ 3, 2 ಇದ್ದರೆ 2, 1 ಇದ್ದರೆ 1, ಏನಿಲ್ಲ ಅಂದರೆ ನಿಲ್ಲು. ಓಕೆನಾ. ಬುಕ್ ಪ್ರಾಫಿಟಲ್ಲಿ ಲೆಸ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಬರ್ಕೊಂಡು ಆ್ಯಕ್ಚುಯಲ್ ರೆಮ್ಯುನರೇಷನ್, ಸ್ಯಾಲರಿ, ಕಮಿಷನ್, ಬೋನಸ್ಸು ಇವೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನು ಟೋಟಲ್ ಮಾಡಿ ಒಂದು ಹಾಕ್ಕೊಳ್ಳಿ. ಇದು ಒಂದು. ಅಥವಾ ಬಿ ರೀಸ್ಟ್ರಿಕ್ಟೆಡ್ ಅಮೌಂಟು. ರೀಸ್ಟ್ರಿಕ್ಟೆಡ್ ಅಮೌಂಟ್ ಅಂತ ಒಂದು ಬರ್ತದೆ, ನಾನು ಹೇಳ್ತೀನಿ ಅದನ್ನು. ಇಲ್ಲಿ ಬುಕ್ ಪ್ರಾಫಿಟ್ ಬರ್ತದಲ್ರಿ, ಆ ಬುಕ್ ಪ್ರಾಫಿಟ್ನ 90%, ಬುಕ್ ಪ್ರಾಫಿಟ್ 5 ಲಕ್ಷ ಕೊಟ್ಟಿರಂತ ತಿಳ್ಕೊಳ್ಳಿ. ಸೊ ಇಲ್ಲೇ ಮಾಡ್ತೀರಾ 5 ಲಕ್ಷ, 5 lakh ಇಂಟು 90/100 ಮಾಡಿ. 5 lakh ಇಂಟು 90/100 ಮಾಡಿದಾಗ ಏನು ಅಮೌಂಟ್ ಬರ್ತದಲ್ಲ ಆ ಅಮೌಂಟನ್ನು ತೊಗೊಳ್ತೀರಿ ಇಲ್ಲಿ. ಓಕೆನಾ. ಆ ಅಮೌಂಟ್ ತೊಗೊಳ್ತೀರಾ. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್, ಯಾವುದು ಕಡಿಮೆ ಇರ್ತದೆ ಅದನ್ನು ಔಟ್ರ್ ಕಾಲಮ್ಗೆ ಹಾಕ್ಕೊಂಡು ಈ ಬುಕ್ ಪ್ರಾಫಿಟಲ್ಲಿ ಈ ಅಮೌಂಟನ್ನು ಮೈನಸ್ ಮಾಡಿ ಬರ್ತದಲ್ಲ ಅದಕ್ಕೆ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀರಾ. ಇದಾದ ಮೇಲೆ ನೆಕ್ಸ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಮೊದಲೇ ಹೇಳಿದ್ನಲ್ಲ ಸೇಮ್ ಅದೇ ಥರ ಹಾಕ್ಕೊಂಡು ಅದ್ರ ಟೋಟಲನ್ನು ಮಾಡಿ. ಆವಾಗ ನಮಗೇನು ಸಿಗುತ್ತಿಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಸಿಗ್ತದೆ. ಗ್ರಾಸ್ ಟೋಟಲ್ ಇನ್ಕಮ್ ಸಿಗ್ತದೆ. ಈ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಏನು ಮಾಡ್ತೀರಾ ಲೆಸ್ ಡಿಡಕ್ಷನ್ಸ್ ಅಲ್ವಾ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಇಂದ 80U ತನಕ ಏನು ಕೊಟ್ಟಿರ್ತಾರೋ ಆ ಅಮೌಂಟೆಲ್ಲ ಹಾಕ್ಕೊಳ್ಳಿ. ಅದನ್ನ ಹಾಕ್ಕೊಂಡು ಅದ್ರಾಗ ಅದು ಮೈನಸ್ ಮಾಡಿದಾಗ ನಮಗೆ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಸಿಗ್ತದೆ. ಟೋಟಲ್ ಇನ್ಕಮ್ ಆಫ್ ಫರ್ಮ್ ಸಿಗುತ್ತೆ. ಅದೇನಿದೆನೋ ಆ ಅಮೌಂಟನ್ನು ಬರೀರಿ. ಇದು ಪ್ರೊಫಾರ್ಮ. ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಇದನ್ನು ಬರ್ಕೊಳ್ಳಿ. 184 ಬರ್ಕೊಂಡ್ರಾ, ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು ಇದು, ತದನಂತರ ಇದು. ಓಕೆ, ಸೊ ಈಗ ಒಂದು ಪ್ರಾಬ್ಲಮನ್ನು ತೊಗೊಳ್ಳೋಣ. ನೋಡಿ, ಇಲ್ಲಿ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ABC ಫಸ್ಟ್ ಕ್ಲಿಯರಾಗಿ ಕೇಳ್ಕೊಳ್ಳೋಣ. ಸೊ ABC ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಓಕೆರಾ. ನೋಡಿ ಏನಿದೆ, ABC ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್. ನೋಡಿ ಫರ್ಮ್ ಅಂತ ಇರ್ತದೆ, ಅವಾಗ ನೀವು ಫರ್ಮಿಂದ ಅಂತ ಅನ್ಕೋಬೇಕು, ನೀವು ವರ್ಡ್ ಕೊಟ್ಟೇ ಇರ್ತಾರೆ. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಇನ್ ದ ಪ್ರಪೋರ್ಷನ್ ಆಫ್ 2:1. ಓಕೆ, ಫೈನ್. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2018 ಅಂತ ಅಂದ್ಕೊಳ್ಳೋಣ. ಆ್ಯಸ್ ಫಾಲೋಸ್ 2021 ಆ್ಯಸ್ ಫಾಲೋಸ್. ಫೈನ್. ಇಲ್ಲೇನಿದೆ ನೋಡಿ, ಪರ್ಟಿಕ್ಯುಲರ್ಸ್ ರುಪೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಏನು ಮಾಡಬೇಕು, ಇದರಲ್ಲಿ ಏನು ಕೊಟ್ಟಿದ್ದಾರೆ ಸನ್ಡ್ರಿ ಎಕ್ಸ್ಪೆನ್ಸು ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸು 1,01,800 ಇದು. ಓಕೆ, ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 15% ಕೊಟ್ಟಿದ್ದಾರೆ. ಸೊ ಎಷ್ಟಿದೆ 15,000 3 ಜನದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಯಾಲ್ರಿ ಟು ಬಿ ಕೊಟ್ಟಿದ್ದಾರೆ 1,02,000 ಕೊಟ್ಟಿದ್ದಾರೆ. ಕಮಿಷನ್ ಕೊಟ್ಟಿದ್ದಾರೆ ಎಷ್ಟು, ಕಮಿಷನ್ ಟು ಸಿ ಪಾರ್ಟ್ನರ್ ಕೊಟ್ಟಿದ್ದಾರೆ 36,000.
ನೆಟ್ ಪ್ರಾಫಿಟ್ 2,15,200 ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್. ಓಕೆ, ಕ್ರೆಡಿಟ್ ಸೈಡು ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಕೊಟ್ಟಿದ್ದಾರೆ 4,90,000. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಕೊಟ್ಟಿದ್ದಾರೆ. ಗ್ರಾಂಡ್ ಟೋಟಲ್ ಎರಡು ಕಡೆಗೂ 5 lakh ಇಷ್ಟ ಕೊಟ್ಟಿದ್ದಾರೆ. ಕಂಪ್ಯೂಟ್ ಅಂಡರ್ 184 ಆ್ಯಂಡ್ 185 ಅಂತ ಹೇಳಿದ್ದಾರೆ. ಅಂದರೆ ಕಂಪ್ಯೂಟ್ ಅಂಡರ್ 184 ಸೆಕ್ಷನ್ 184 ಮಾಡಿ 185ನಲ್ಲೂ ಕೂಡ ಮಾಡಿ ಅಂತ ಹೇಳಿದ್ದಾರೆ. ನೀವು ಗಾಬರಿಯಾಗ ಅವಶ್ಯಕತೆ ಇಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ನಿಮಗೆ, 184 ಅಥವಾ 185. ಸೊ ಅಧ್ಯಯನದ ದೃಷ್ಟಿಕೋನದಿಂದ ಒಂದು ಸೇಮ್ ಪ್ರಾಬ್ಲಮ್ಗೆ ಎರಡರಲ್ಲೂ ನಾನು ಹೇಳ್ತೀನಿ. ಈಗ ಫಸ್ಟು 185ನಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. 185 ಪ್ರಫಾರ್ಮ ನಿಮಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಪ್ರಫಾರ್ಮ ಪ್ರಕಾರವಾಗಿ ಪ್ರಫಾರ್ಮದಲ್ಲಿ ಏನಿದೆ ಅಂತಂದರೆ ನೋಡಿ, 185 ಫಸ್ಟ್ಗೆ ಏನಪ್ಪ, ಇನ್ಕಮ್ ಫ್ರಮ್ ಬಿಸ್ನೆಸ್, ಅದ್ರಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕೊಂಡು ಬರ್ಕೊಳ್ಬೇಕು, ಹೌದಲ್ವಾ? ಓಕೆ, ಸೊ ಇಲ್ಲಿ ನೋಡಿ, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಅಂಡರ್ ಸೆಕ್ಷನ್ 185. ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ಕೊಂಡಿದ್ದೀನಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,15,200 ನೋಡಿ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 2,15,200. ಒಂದು ವೇಳೆ ನೆಟ್ ಲಾಸ್ ಇದ್ದರೆ ಈ ಕಡೆ ಕೊಡ್ತಾಯಿದ್ರು, ನೆಟ್ ಲಾಸ್ ಅಂತ ಕೊಟ್ಟಿದ್ದರೆ ಅದೇ ನೆಟ್ ಲಾಸ್ ಇಲ್ಲಿ ಅದನ್ನೇ ಬರೀತಿದೆ, ನೆಟ್ ಲಾಸ್ ಆ್ಯಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ಮೈನಸ್ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಆಗ್ತಾಯಿದೆ. ಓಕೆ, ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ರೆ ಮುಗೀತು. ನೆಕ್ಸ್ಟ್ ನಾವು ಪ್ರಫಾರ್ಮ ಪ್ರಕಾರವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಆ್ಯಡ್ ಮಾಡಬೇಕು. ಆ್ಯಡ್ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ಗೆ ಸಂಬಂಧಪಡದೇ ಇರೋಂಥದ್ದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತೆ, ಪಾರ್ಟ್ನರ್ಗೆ ಯಾವುದೇ ಅಮೌಂಟ್ ಕೊಟ್ಟಿದ್ರೆ, ಡೊನೇಷನ್ ಕೊಟ್ಟಿದ್ರೆ, ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ರೆ, ರಿಸರ್ವ್ಸ್ ಕೊಟ್ಟಿದ್ರೆ ಆ್ಯಡ್ ಮಾಡ್ಕೋಬೇಕಂತೆ. ಆ ಪೈಕಿ ಯಾವ್ಯಾವ ಐಟಮ್ಸ್ಗಳಿದ್ದಾವೆ ಅಂತ ನೋಡೋದಾದರೆ ನೋಡಿ, ಸನ್ಡ್ರಿ ಟ್ರೇಡ್ ಎಕ್ಸ್ಪೆನ್ಸ್ ಅದೇ, ಇದು ಬಿಸ್ನೆಸ್ ಎಕ್ಸ್ಪೆನ್ಸೇ, ಇದು ನಾವು ತೊಗೊಳ್ಳಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ 15% ಅಂತೆ. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ತೊಗೊಳ್ತೀವಿ, ಯಾಕಂದರೆ ಪಾರ್ಟ್ನರ್ಸಿಗೆ ಕೊಡೋಂಥದ್ದು ಏನಾಗಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟೋಟಲ್ ನೀವು ಇಂಡಿವಿಜುವಲಾಗಿ ಬರ್ಕೊಂಡು ಟೋಟಲ್ ಮಾಡ್ಕೋಬೋದು, ಇಲ್ಲ ನೇರವಾಗಿ ಹಾಕ್ಕೋಬೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಕಿದ್ದೀರಾ. ನೆಕ್ಸ್ಟು ಸ್ಯಾಲ್ರಿ ಟು ಬಿ ಹೇಳ್ತಾ ಇದ್ದಾರೆ ಅಲ್ವಾ? ಸ್ಯಾಲ್ರಿ ಟು ಬಿ ಎಷ್ಟಿದೆ, 102,000 ಅಂದರೆ 1,02,000 ಇದೆ. ಸ್ಯಾಲ್ರಿ ಟು ಬಿ 1,02,000 ಹಾಕಿದ್ದೀನಿ. ನೆಕ್ಸ್ಟ್ ಏನು ಹೇಳಿದರೆ ಕಮಿಷನ್ ಟು ಸಿ, ಅಂದರೆ ಪಾರ್ಟ್ನರ್ಗೆ ಏನೇ ಕೊಟ್ಟಿದ್ರು, ಇದು ಪಾರ್ಟ್ನರ್ಗೆ ಏನು ಕೊಟ್ಟಿದ್ರು ತೊಗೊಳ್ಳಿ. ಓಕೆ, ಫೈನ್. ಇಲ್ಲಿ ಕಮಿಷನ್ ಟು ಸಿ ಕೊಟ್ಟಿದ್ದಾರೆ 36,000 ಕೊಟ್ಟಿದ್ದಾರೆ. ಇದಿಷ್ಟನ್ನು ಟೋಟಲ್ ಮಾಡಿ ಇಲ್ಲಿ ಏನಿದೆ ಆ್ಯಡ್ ಅಂತ ಇದೆ ಅಲ್ವಾ? ಸೊ ಪ್ರಫಾರ್ಮ ಪ್ರಕಾರ ಆ್ಯಡ್ ಮಾಡೋಕ್ಕಂತೆ 2,15,200ಗೆ ಇದಿಷ್ಟು ಆ್ಯಡ್ ಮಾಡಿದಾಗ 1,83,000 ಆಗುತ್ತೆ. ಆ್ಯಡ್ ಮಾಡೋಕ್ಕೆ ಹೇಳಿದರೆ 1,98,000 ರೂಪೀಸ್ ಆಯಿತು ಅಲ್ವಾ? ಸಾರಿ, 3,98,200 ರೂಪೀಸ್ ಆಯಿತು. 2,15,200 ಪ್ಲಸ್ 1,83,000 ಆ್ಯಡ್ ಮಾಡಿದ್ರೆ 3,98,200 ರೂಪೀಸ್ ಆಯಿತು ಅಲ್ವಾ? ಓಕೆ, ನೆಕ್ಸ್ಟ್ ಪ್ರಫಾರ್ಮ್ ಏನು ಹೇಳ್ತದೆ, ಆ್ಯಡ್ ಮಾಡಿದ ನಂತರ ಲೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ. ಕ್ರೆಡಿಟ್ ಸೈಡಲ್ಲಿ ಬಿಸ್ನೆಸ್ಸಿಗೆ ಅಲ್ಲದೆ ಇರತಕ್ಕಂಥ ಇತರೆ ಮೂಲಗಳಿಂದ ಬರ್ತಕ್ಕಂಥ ಇನ್ಕಮ್ಗಳೇನಿದ್ರು ಅದನ್ನು ಲೆಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನಾವು ಇಲ್ಲಿ ಬರೋಣ. ಗ್ರಾಸ್ ಪ್ರಾಫಿಟ್ ನಾವು ಇಗ್ನೋರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಗ್ರಾಸ್ ಪ್ರಾಫಿಟ್ಟು, ಪರ್ಚೇಸು, ಸೇಲ್ಸು ಆದರೆ ಇಗ್ನೋರ್ ಮಾಡ್ತೀರಾ. ಓಕೆ, ಇದು ಇಗ್ನೋರ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ, ಹೌದಲ್ವಾ? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಲಾಟ್ರಿ ಆಗಿರ್ಬೋದು, ಇವೆಲ್ಲ ಏನಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಸೊ ಹಾಗಾಗಿ ಅದು ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆಯಿತು. ಸೊ ಹಂಗಾಗಿ ಇಲ್ಲಿ ಜಾಗ ಆಗಿಲ್ಲ ಅಂತ ಮುಂದಿನ ಪುಟದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಲೆಸ್ ಇನ್ಕಮ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ಅದರಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಒಂದೇ ಐಟಮ್ ಇದೆ, ಎಷ್ಟಿದೆ 10,000 ಇದೆ, 10,000 ಅಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ನೋಡಿ 3,98,200ಅಲ್ಲಿ ಲೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಒಂದು ಐಟಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಹಾಕ್ಕೊಂಡಿದ್ದೀನಿ. ಮೈನಸ್ ಮಾಡಿದಾಗ 3,88,200 ರೂಪೀಸ್ ಬಂತು. 3,88,200 ರೂಪೀಸ್ ಬಂತು, ಅದನ್ನ ಹಾಕಿದ್ದೀನಿ. ಅದು ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು. ಓಕೆ, ಮತ್ತು ಬೇರೆ ಬೇರೆ ಮೂಲಗಳಿಂದ ಇನ್ಕಮ್ಗಳು ಬಂದಿದ್ದಾವ. ನಮಗೆ ಬಂದಿದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಾಗಿ ಕೊಟ್ಟಿರ್ತಾರೆ, ಯಾವ್ಯಾವುದು ಇನ್ಕಮ್ ಫ್ರಮ್ HP ಅದೆಲ್ಲ ಇಲ್ಲೇ ಕೊಟ್ಟಿರ್ತಾರೆ. ಅದನ್ನು ಒಂದು ಸಲ ಮೇಲೆ ಬಿಸ್ನೆಸ್ಸಿಂದ ಅಲ್ಲ ಅಂತ ಇಲ್ಲಿ ಲೆಸ್ ಮಾಡ್ಕೊಂಡಿರ್ತೀರಲ್ಲ, ಮತ್ತೆ ಇಲ್ಲಿ ಪ್ಲಸ್ ಮಾಡ್ತೀರಾ. ಈಗ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಒಂದೇ ಕೊಟ್ಟಿರೋದು. ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ವ ಇದು, ನೀವು ಹಾಗೆ ಬರಿಬೋದು, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹಾಕಿ ಕೆಳಗಡೆಗೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆ 10,000 ಕೊಟ್ಟಿದ್ದಾರೆ, 10,000 ಹಾಕಿದ್ದೀನಿ. ಇನ್ಕಮ್ ಫ್ರಮ್ HP ಇಲ್ಲ, ಬೇಕಾದ್ರೆ ಬರೆದು ನಿಲ್ ಅಂತ ಬರಿಬೋದು. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಲ್ಲ, ಬೇಕಾದರೆ ನೀವು ಬರೆದು ನಿಲ್ ಅಂತ ಬರಿಬೋದು. ಬಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಂದೇ ಕೊಟ್ಟಿದ್ದಾರೆ, 10,000 ಆ್ಯಡ್ ಮಾಡೋಣ. ಈಗ 3,88,200ಗೆ 10,000 ಆ್ಯಡ್ ಮಾಡಿದಾಗ 3,98,200 ಆಯಿತು. 3,98,200 ಏನದು ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ GTI ಆಯಿತು. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U. ಯಾವುದೇ ಡೊನೇಷನ್ಸ್ಗಳಿಲ್ಲ, ಯಾವುದೇ PPF ಇಲ್ಲ, ಯಾವುದೇ LIC ಇಲ್ಲ, ಇಂಟ್ರೆಸ್ಟ್ ಆನ್ SB ಅಕೌಂಟು ಕೂಡ ಯಾವುದೂ ಇಲ್ಲ. ಅವೆಲ್ಲ ಬಂದಿದ್ರಲ್ಲಿ ನಾವು ಡಿಡಕ್ಷನ್
ಅಲ್ವಾ. ಸೊ ಅವೆಲ್ಲ ಇದ್ದಿದ್ರೆ ಡಿಡಕ್ಷನ್ ಮಾಡ್ತಾ ಇದ್ವಿ, ಡಿಡಕ್ಷನ್ಸ್ ಇಲ್ಲ, ನಿಲ್ ಅಂತ ಹಾಕೊಳ್ಳೋಣ. 3,98,200 ಬಂತು. ಇದು ಅಂಡರ್ ಸೆಕ್ಷನ್ 185 ಅಲ್ವಾ, 185 ಈಗ 184 ಮಾಡೋಣ. ಸೊ 184 ಪರ್ಫಾರ್ಮನ್ನು ಕೂಡ ನಾವು ಸ್ಟಡಿ ಮಾಡಿದ್ವಿ. 184 ಪರ್ಫಾರ್ಮ ಇದ್ರ ಪ್ರಕಾರ ಏನು ಮಾಡಬೇಕು ನೋಡೋಣ. ಓಕೆ, ಈಗ ನೋಡಿ 184 ಪ್ರಕಾರವಾಗಿ ಇಲ್ಲೂ ಏನು ಭಾಳ ವ್ಯತ್ಯಾಸ ಇಲ್ಲ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್ಸ್ ಅಂಡರ್ ಸೆಕ್ಷನ್ 184 ಹೌದಾ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ನೆಟ್ ಪ್ರಾಫಿಟನ್ನು ಬರ್ಕೊಳ್ಬೇಕಂತ, ಅದಕ್ಕೆ ಆ್ಯಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್. ಓಕೆ ಫೈನ್, ಇಲ್ಲಿ ನೋಡಿ 184 ಬರೆದಿದ್ದೀನಿ ಅಲ್ವಾ. ಓಕೆ, ನೆಟ್ ಪ್ರಾಫಿಟ್ ಆ್ಯಸ್ ಫರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ, 2,15,200 ಇದೆ ಅಲ್ವಾ. ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ, 2,15,200 ಕೊಟ್ಟಿದ್ದಾರೆ ಅಲ್ವಾ. ಓಕೆ, ಆ 2,15,200 ಕೊಟ್ಟಿದ್ದೀನಿ. ನೆಕ್ಸ್ಟು ಲೆಸ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್, ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತಂದರೆ ಯಾವ್ಯಾವ ಐಟಮ್ಸ್ಗಳು ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಇದೆ. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, 15% ಇದೆ, ಬಟ್ 12% ಮಾತ್ರ. 12% ಮೈನಸ್ ಮಾಡಿದರೆ ಇನ್ನು 3% ಮಾತ್ರ ಕನ್ಸಿಡರ್ ಮಾಡ್ತೀವಿ. ಹೇಳ್ತೀನಿ ಹೆಂಗೆ ಅಂತಂದು. ಆಮೇಲೆ ಸ್ಯಾಲ್ರಿ ಟು ಬಿ, ಕಮಿಷನ್ ಟು ಸಿ, ಇವಿಷ್ಟು ತೊಗೊಳ್ತೀವಿ ಹೌದಲ್ವಾ. ಫೈನ್, ಅದನ್ನು ನೋಡಿ ಇಲ್ಲಿ 184 ಒಳಗಡೆ ಹೇಳಿದ್ದೀನಿ. ಎಕ್ಸ್ಪೆನ್ಸಸ್ ನಾಟ್ ಅಲೌಡ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 45,000 ಕೊಟ್ಟಿದ್ದಾರೆ ಟೋಟಲ್. ಅದರಲ್ಲಿ 12%ಗಿಂತ ಜಾಸ್ತಿ ಇರೋದಂದರೆ ಅಲ್ಲಿ 15% ಕೊಟ್ಟಿದ್ದಾರೆ. 15ರಲ್ಲಿ 12 ಮೈನಸ್ ಮಾಡಿದರೆ 3 ತಾನೆ. ಸೊ 45,000 ಇಂಟು 3/15 ಮಾಡಿದಾಗ 9,000 ಬಂತು. ಮತ್ತು ಸ್ಯಾಲ್ರಿ ಟು ಬಿ, ಕಮಿಷನ್ ಟು ಸಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಪಾರ್ಟ್ನರ್ಸಿಗೆ ಕೊಟ್ಟಿರ್ತಕ್ಕಂಥ ಏನೇ ಡೊನೇಷನ್ಸು, ಇನ್ಕಮ್ ಟ್ಯಾಕ್ಸು ಅದನ್ನು ಹಾಕ್ತೀವಿ, ಮತ್ತು ಮುನ್ಸಿಪಲ್ ಟ್ಯಾಕ್ಸ್ ಅದೆಲ್ಲ ಹಾಕ್ತೀವಿ. ಓಕೆ, ಇದನ್ನ 3 ಆ್ಯಡ್ ಮಾಡಿಕೊಂಡಾಗ ನಮಗೆ 1,17,000 ಬಂತು. 1,17,000 ಬಂತು. ಅದನ್ನು ಆ್ಯಡ್ ಮಾಡೋಕ್ಕೆ, ಸಾರಿ ಇಲ್ಲಿ ಲೆಸ್ ಅಂತ ಆಗಿದೆ, ಪ್ಲಸ್ ಮಾಡಬೇಕು. ಓಕೆನಾ, ಪ್ಲಸ್ ಮಾಡೋಣ. 1,17,000 ಅಂದರೆ ಇಲ್ಲಿ 2,15,200 1,17,000 ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಆವಾಗ 3,32,200 ರೂಪೀಸ್ ಬಂತು ಅಲ್ವಾ. ಫೈನ್, ಈಗ ನೆಕ್ಸ್ಟು ಲೆಸ್ ಎಕ್ಸಮ್ಟೆಡ್ ಇನ್ಕಮ್ಸು, ಸಾರಿ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ಅದು ವ್ಯತ್ಯಾಸ ಆಗಿದೆ, ಸಾರಿ. ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ ಬರ್ಕೊಳ್ಳಿ, ಅಥವಾ ಡಿಸಲೌಡ್ ಇನ್ಕಮ್ಸು, ಡಿಸಲೌಡ್ ಇನ್ಕಮ್ಸ್ ಅಂತ ಬರೀರಿ, ಸಾರಿ. ಡಿಸಲೌಡ್ ಇನ್ಕಮ್ಸನ್ನು ಕ್ರೆಡಿಟ್ ಸೈಡಲ್ಲಿ ಅಲ್ವಾ. ಕ್ರೆಡಿಟ್ ಸೈಡಲ್ಲಿ ಒಂದೇ ಕೊಟ್ಟಿದ್ದಾರೆ ತಾನೆ, ಸೇಮ್ ಅದರಲ್ಲಿ ಏನು ಮಾಡಿದ್ರೆ ಅದನ್ನೇ, ಅಂಥ ವ್ಯತ್ಯಾಸ ಏನಿಲ್ಲ ಇಲ್ಲಿ. ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆಯಲ್ಲ, ಅದನ್ನು 12% ಮೇಲಿರೋದು ಮಾತ್ರ 184 ತೊಗೊಳ್ತೀವಿ ಅಷ್ಟೇ. 185 ಫುಲ್ ತೊಗೊಳ್ತೀವಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಇದೆ, ಸೊ ಅದು ಒಂದೇ. ಓಕೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಒಂದೇ ಇದೆ, ಅದು ಒಂದನ್ನು ಮೈನಸ್ ಮಾಡೋಣ. ಲೆಸ್ ಮಾಡಿದಾಗ 3,22,200 ಬಂತು. ಇದಕ್ಕೆ ಬುಕ್ ಪ್ರಾಫಿಟ್ ಅಂತ ಅನ್ಬೇಕು. 184 ಬುಕ್ ಪ್ರಾಫಿಟ್ ಅನ್ಬೇಕು, 185 ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಅನ್ಬೇಕು. 184 ಬುಕ್ ಪ್ರಾಫಿಟ್ ಅಂತ ಅನ್ಬೇಕು ಸರ್. ಮತ್ತು ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಇನ್ನೂ ಕಂಟಿನ್ಯೂ ಇದೆ. ಈ ಬುಕ್ ಪ್ರಾಫಿಟಲ್ಲಿ ಓಕೆನಾ, ಬುಕ್ ಪ್ರಾಫಿಟಲ್ಲಿ 2 ಐಟಮನ್ನು ಮೈನಸ್ ಮಾಡೋಕೆ ನಾವು ಪ್ರೊಫಾರ್ಮಾದಲ್ಲಿ. ಲೆಸ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೆಡ್ಡಿಂಗ್ ಬರ್ಕೊಂಡು ಅದರಲ್ಲಿ ಎ ಆ್ಯಕ್ಚುಯಲ್ ರೆಮ್ಯುನರೇಷನ್, ಬಿ ರೀಸ್ಟ್ರಿಕ್ಟೆಡ್ ಅಮೌಂಟ್, ಈ 2 ಐಟಮನ್ನು ಬರೀಬೇಕು. ಓಕೆನಾ. ಸೊ ಈಗ ನೋಡಿ, ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಂದರೆ ಏನೇನು ಬರಬೇಕು ಅಂತಂದರೆ ಕಮಿಷನ್ನು, ಬೋನಸ್ಸು, ಸ್ಯಾಲ್ರಿ, ಇವು 3 ಟೋಟಲನ್ನು ಹಾಕಬೇಕು. ಒಂದು 77,000, 36,000 ಅಂದರೆ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಾಬ್ಲಮಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ, ಕಮಿಷನ್ ಕೊಟ್ಟಿದ್ದಾರೆ, ಬೋನಸ್ ಇಲ್ಲ. 2 ಇದೆ, 2 ನೋಡಿ. ಸ್ಯಾಲ್ರಿ ಟು ಬಿ ಇದೆ 1,02,000, ಕಮಿಷನ್ ಟು ಸಿ ಇದೆ 36,000. ಅವೆರಡನ್ನು ಮಾತ್ರ ನಾವಿಲ್ಲಿ ಬರಿತಾ ಹೋಗ್ತೀವಿ. ನೋಡಿ, ಇಲ್ಲಿ ರೆಮ್ಯುನರೇಷನ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ಯಾಲ್ರಿ ಟು ಬಿ ಇದೆ ಮತ್ತು ಕಮಿಷನ್ ಟು ಸಿ ಇದೆ. ಸ್ಯಾಲ್ರಿ, ಕಮಿಷನ್, ಬೋನಸ್ 3. ಸ್ಯಾಲ್ರಿ ಟು ಬಿ 1,02,000 ಇದೆ, ಕಮಿಷನ್ ಟು ಸಿ 36,000 ಇದೆ. ಅವೆರಡನ್ನು ಮಾತ್ರ ತೊಗೊಳ್ತೀರಾ ಏನಲ್ಲಿ. ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಬರ್ಕೊಂಡು ಅದರಲ್ಲಿ ಎ ಆ್ಯಕ್ಚುಯಲ್ ರೆಮ್ಯುನರೇಷನ್ 1,02,000 ಪ್ಲಸ್ 36,000 ಏನಿದು ಬೋನಸ್ಸು ಮತ್ತು ಸ್ಯಾಲ್ರಿ, ಅದು 1,38,000 ಆಯಿತು ಅಲ್ವಾ. 1 ಬರ್ಕೊಂಡ್ರಿ. ಅದ್ರಿಗೆ ನೆಕ್ಸ್ಟು ರೀಸ್ಟ್ರಿಕ್ಟೆಡ್ ಅಮೌಂಟ್ ಅಂಡರ್ ಸೆಕ್ಷನ್ 40B ಈ ಬುಕ್ ಪ್ರಾಫಿಟ್ ಏನು ಕೊಟ್ಟಿರ್ತಲ್ಲ 3,22,200, ಅದ್ರ ಮೇಲೆ 3,22,200 ಇಂಟು 90/100 ಮಾಡ್ಕೋಬೇಕು. ಫಿಕ್ಸ್ ಇದೆ ಯಾವಾಗಲೂ ಕೂಡ ಬುಕ್ ಪ್ರಾಫಿಟ್ ಮೇಲೆ ಮಾಡಬೇಕು. 3,22,200 ಇಂಟು 90/100 ಮಾಡಿ. ಆವಾಗ ನಮಗೇನು ಸಿಗ್ತದೆ, 2,89,080 ಸಿಕ್ತು ಅಲ್ವಾ. 2,89,980 ಸಾರಿ 2,89,980 ರೂಪೀಸ್ ಸಿಕ್ತು. ನೆನ್ಪಿಟ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ರೆಮ್ಯುನರೇಷನ್ ಟು
ಬುಕ್ ಪ್ರಾಫಿಟ್ ಏನು ಬರ್ತದಲ್ಲ, ಬುಕ್ ಪ್ರಾಫಿಟಲ್ಲಿ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಬರೋದು ಎ ಮತ್ತು ಬಿ. ಎ ಆ್ಯಕ್ಚುಲ್ ರೆಮ್ಯುನರೇಷನ್ನು, ಕಮಿಷನ್ನು, ಬೋನಸ್ಸು ಮತ್ತು ಸ್ಯಾಲ್ರಿ 2 ಐಟಮ್ ಕೊಟ್ಟರೆ 2 ಐಟಮ್ ಟೋಟಲ್ 138,000, 1,38,000 ಆಯಿತು. ನೆಕ್ಸ್ಟು ಬಿ ರೀಸ್ಟ್ರಿಕ್ಟೆಡ್ ಅಮೌಂಟು ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ. ಇಲ್ಲಿ ಏನು ಕೊಟ್ಟಿದ್ದಾರೆ 3,22,200. ಇಲ್ಲಿ 3,22,200 ಇಂಟು 90/100 100 ಮಾಡಿದಾಗ ಒಂದು ಅಮೌಂಟ್ ಸಿಗ್ತದೆ. ಎಷ್ಟದು 2,89,980 ಆರ್ 1,50,000. ಇವೆಲ್ಲರಲ್ಲಿ ಹೈಯೆಸ್ಟ್ ಯಾವುದು ಇದನ್ನು ಹೈಯೆಸ್ಟ್ ಇರೋದನ್ನು ಇಲ್ಲಿ ತೊಗೊಳ್ತೀರಾ. 90% ಎಷ್ಟೇ ಇರ್ಬೋದು 2,89,980 ಆರ್ 1,50,000. ಇವೆಲ್ಲರಲ್ಲಿ ಹೈ ಯಾವುದಿದೆ 2,89,980 ಹೌದಲ್ವಾ, ಅದನ್ನು ಇಲ್ಲಿ ಬರ್ಕೊಳ್ತೀರಿ 2,89,980. ಈಗೇನು ಮಾಡಬೇಕು ವಿಚ್ ಎವರ್ ಈಸ್ ಲೆಸ್ WEL ಇದು ವಿಚ್ ಎವರ್ ಈಸ್ ಲೆಸ್. ಇವೆಲ್ಲರಲ್ಲಿ ಯಾವುದು ಕಡಿಮೆ ಇದೆ, ಸರಿ ಇವೆಲ್ಲರಲ್ಲಿ ಯಾವುದು ಕಡಿಮೆ ಇದೆ ವಿಚ್ ಎವರ್ ಈಸ್ ಲೆಸ್ 1,38,000 1,38,000 ಔಟ್ರ್ ಕಾಲಮ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಏನು ಮಾಡಿದರೆ ಲೆಸ್ ಮಾಡೋಕ್ಕೆ ಹೇಳಿದಾರೆ ಅಂದರೆ ಇವೆಲ್ಲರಲ್ಲಿ ಯಾವುದು ಕಡಿಮೆ ಇರ್ತದೋ ಅದನ್ನು ಈ ಕಡೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದಾಗ ಏನು ಮಾಡ್ತೀರಾ 1,50,000 ಅಥವಾ 90% ಆಫ್ ದ ಬುಕ್ ಪ್ರಾಫಿಟ್. ಇವೆಲ್ಲರಲ್ಲಿ ಹೈಯೆಸ್ಟ್ ಯಾವುದು ಇರುತ್ತೋ ಅದನ್ನ ಇಲ್ಲಿ ತೊಗೊಳ್ಬೇಕು, ಇವೆಲ್ಲರಲ್ಲಿ ಯಾವುದು ಲೋಯೆಸ್ಟ್ ಇರುತ್ತೋ ಅದನ್ನ ಇಲ್ಲಿ ತೊಗೊಳ್ಬೇಕು. ಸೊ ಈಗೇನು ಮಾಡೋಣ 3,22,200 1,38,000 ಮೈನಸ್ ಮಾಡಿದಾಗ 1,84,200 ಬಂತು. ಈ ಅಮೌಂಟನ್ನು ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ. ಓಕೆನಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇದಾಗಿ ಮೇಲೆ ಓಕೆ ಹಿಂಗೆ ಕಂಟಿನ್ಯೂ ನೋಡಿ. ಓಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಮಗೆ ಸಿಕ್ತು. ಇನ್ಕಮ್ ಫ್ರಮ್ ಬಿಸ್ನೆಸ್ 1,84,200 ಇಲ್ಲೇ ಬರ್ಕೊಂಬಿಟ್ಟಿದ್ದೀನಿ. ಓಕೆನಾ, ಇನ್ಕಮ್ ಫ್ರಮ್ ಬಿಸ್ನೆಸ್ 1,84,200 ಆಯಿತು. ನೆಕ್ಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಒಂದೇ ಕೊಟ್ಟಿದ್ದಾರೆ ತಾನೆ, ಅದನ್ನು ಹಾಕ್ಕೊಳ್ಳೋಣ. ಕ್ಯಾಪಿಟಲ್ ಏನು ಕೊಟ್ಟಿದ್ರೆ ಅದನ್ನು ತೊಗೊಳ್ತಿದ್ರಿ, ಹೌಸ್ ಪ್ರಾಪರ್ಟಿ ಕೊಟ್ಟಿದ್ರೆ ಅದನ್ನು ತೊಗೊಳ್ತಿದ್ರಿ, ಅದ್ರಲ್ಲಿ ತೊಗೊಳ್ಳೋಣ. ಅದಷ್ಟನ್ನು ಆ್ಯಡ್ ಮಾಡಿದಾಗ ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ಸು 1,84,200 ಇದೆ, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು 10,000 ಇದೆ. ಪ್ಲಸ್ ಮಾಡಿದ್ರೆ 1,94,200 ಸ್ವಲ್ಪ ಗೀಚಿದ್ದೀನಿ, ಸಾರಿ ಬೇಜಾರಾಗಬೇಡಿ. 1,94,200 ಬರ್ಕೊಳ್ಳಿ. ಓಕೆ, ಇದರಲ್ಲಿ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಯಾವುದು ಕೊಟ್ಟಿಲ್ಲ, ಸೊ ನಿಲ್ಲ ಆಯಿತು. 1,94,200 ಎಷ್ಟಾಯ್ತದು 1,94,200 ಏನಾಯ್ತು ಅಂದರೆ ಟೋಟಲ್ ಇನ್ಕಮ್, ಗ್ರಾಸ್ ಟೋಟಲ್ ಅಲ್ಲ, ಇದು ಟೋಟಲ್ ಇನ್ಕಮ್ ಆಯಿತು. ಟೋಟಲ್ ಇನ್ಕಮ್ ಆಫ್ ಫರ್ಮ್ ಅಂತ ನೀವು ಬರೀಬೋದು. ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಮತ್ತೊಂದು ಸಲ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳನ್ನು ಅಂದರೆ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಇದು ಅರ್ಥವಾಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ 184 ತೊಗೊಳ್ಳಿ. ಎಸ್ 184 ಇದು ತೊಗೊಂಡ್ರಾ. ನೆಕ್ಸ್ಟ್ ಮುಂದುವರೆದ ಭಾಗ. ಓಕೆ, ಅದರ ಕಂಟಿನ್ಯೂ. ಓಕೆ, 185 ತೊಗೊಳ್ಳೋದು ಪ್ರಾಬ್ಲಮ್ ತೊಗೊಳ್ಳೋದಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದರಲ್ಲಿ 185ನ ಮುಂದುವರೆದ ಭಾಗ ಇಲ್ಲಿದೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.